ವಿಚಾರ ಹುಟ್ಟಾಕಿದವರು ಯಾರು? ಅಲ್ಲ ಸರಿ ಅಲ್ವಾ? ವಿಚಾರ ಹುಟ್ಟು ಹಾಕಿದವರು ಯಾರು? ಸತ್ಯದ ಸುರತ್ಕಲ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಪ್ರಚಾರಕ್ಕೆ ಮಾಡಿದಾರೆ ಇಲ್ವಾ ಅಂತ ಹೇಳಿ. 2 ಸರಿ ಸ್ಪಷ್ಟ ಮಾಡಿದ್ದೇನೆ. ಯಾವುದೇ ವ್ಯಕ್ತಿಯ ಪರವಾಗಿ ಯಾವುದೇ ಪಕ್ಷದ ಪರವಾಗಿ ನಾನು ಮತಯಾಚನೆ ಮಾಡ್ಲಿಕ್ಕೆ ಹೋದವನಲ್ಲ. ಹರೀಶ್ ಪೂಂಜ ಒಬ್ಬ ಹಿಂದೂ ವಿರೋಧಿ, ಹಿಂದೂ ಸಮಾಜ ವಿರೋಧಿ, ನಾನು ಹುಟ್ಟಿ ಬರೆದಂತ ಬಿಲ್ಲವ ಸಮಾಜದ ಕೂಡ ವಿರೋಧಿ, 3ಕ್ಕೂ ಅನ್ಯಾಯ ಮಾಡಿದವ, ಅಪಮಾನ ಮಾಡಿದವ ಹೇಳ್ತೇನೆ ನಾನು ಅರುಣ್ ಅವರಿಗೆ. ಆದ್ರಿಂದ ಬಹಳಷ್ಟು ತತ್ವ ಸಿದ್ಧಾಂತವನ್ನು ಮಾತಾಡ್ತಾರೆ, ಬಹಳ ತತ್ವ ಸಿದ್ಧಾಂತವನ್ನು ಮಾತಾಡಿದ್ರು. ಇಲ್ಲಿ ತೇಜಸ್ವಿ ಸೂರ್ಯ ಒಂದ್ ದಿವಸ ಆದ್ರೂ ಬಿಜೆಪಿ ಪಕ್ಷದ ಕೆಲಸ ಮಾಡಿದಾನ? ಪ್ರತಾಪ್ ಸಿಂಹ ಒಂದ್ ದಿವಸ ಆದ್ರೂ ಬಿಜೆಪಿ ಪಕ್ಷದ ಕೆಲಸ ಮಾಡಿದಾನ? ಜವಾಬ್ದಾರಿ ಇತ್ತ? ಹೇಗೆ ಅವ್ರಿಗೆ ಕೊಟ್ಟ ನೀವು ಸೀಟು ಕೇಳಿದಾಗ ತತ್ವ ಸಿದ್ಧಾಂತ ಮಾತನಾಡ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡಿದವರಿಗೆ, ನೈಜ ಹಿಂದುತ್ವ ಹೋರಾಟಗಾರರಿಗೆ, ಹಿಂದುಳಿದ ವರ್ಗದಲ್ಲಿ ಗೌರವ ಸಿಗೋ ತನಕ ಸತ್ಯಜಿತ್ ಸುರತ್ಕಲ್ ಹೋರಾಟ ನಿಲ್ಲಿಸೋದಿಲ್ಲ. ಇವತ್ತು ಬಂದು ಸತ್ಯಜಿತ್ ಸುರತ್ಕಲ್ ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರು, ನಮ್ಗೆ ನೋವಾಗ್ತದೆ. ನಾನು ಅದನ್ನ ನೋಡಿದ್ದೆ, MP ಮಾಡಿದ್ದೆ, ಹೊರಗಂಡಿದ್ದೆ, ಮೇಲೆ ಇಟ್ಟಿದ್ದೆ. ಇವತ್ತು ನೋಡ್ಬೇಕಿದ್ರೆ ಅದೇ ನೋವಾಗ್ತದೆ ನಂಗೆ. ಯಾವ ನಾಟಕ ಇದು ಸೇಟ್ ಅವರೇ? ಗುರುಗಳಿಗೆ ಅನ್ಯಾಯ ಆದಾಗ ಒಂದು ಶಬ್ದ ಆದ್ರೆ ಶಿಷ್ಯ ಮಾತನಾಡಿದಾಗ 5 ವರ್ಷದಲ್ಲಿ ಗುರುಗಳು ಹೇಗಿದ್ದಾರೆ, ಏನಿದ್ದಾರೆ, ಏನಾಗಿದ್ದಾರೆ ಅದೇನಾದ್ರೂ ವಿಚಾರಿಸಿದಾಗ ಮುಸಲ್ಮಾನ್ ಆಗ್ಬಹುದು, ಬಿಲ್ಲವನಲ್ಲ ವ್ಯಕ್ತಿಯನ್ನು ತನ್ನ ಗಾಡಿಯಲ್ಲಿ ಓಡಾಡಿಕೊಂಡು ಬಂದು ಸನ್ಮಾನ ಮಾಡ್ತಾನೆ. ಓಕೆ, ಏನು ಪರಿವಾರದ ಒಂದು ಮರ್ಯಾದೆಯನ್ನ ಸಾರ್ವಜನಿಕವಾಗಿ ಹರಾಜು ಹಾಕಬಾರ್ದು ಅಂತ ತಾವು ಹೇಳ್ತೀರಾ ಸರ್. ಅದೇ ಈ ವಿಚಾರ ಹುಟ್ಟು ಹಾಕಿದ್ಯಾರು ಸರ್? ಹುಟ್ಟಾಕಿದ್ಯಾರು ಸರ್? ಈ ವಿಚಾರ ಹುಟ್ಟಾಕಿದವರು ಯಾರು? ಅಲ್ಲ ಸರಿ ಅಲ್ವಾ? ವಿಚಾರ ಹುಟ್ಟು ಹಾಕಿದವರು ಯಾರು? ಸತ್ಯದ ಸುರತ್ಕಲ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಪ್ರಚಾರಕ್ಕೆ ಮಾಡಿದಾರೆ ಇಲ್ವಾ ಅಂತ ಹೇಳಿ. ಉತ್ತರ ಕೊಡಿ. ಓಕೆ, ರೈಟ್. ಸತ್ಯಜಿತ್ ಸುರತ್ಕಲ್ ಅವರಿಗೆ ನಂಗೆ ಕಾಲ್ ಬೇಕು ಡೈರೆಕ್ಟ್, ನೇರವಾಗಿ. ಥ್ಯಾಂಕ್ ಯು. ನೇರವಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರಿದ್ದಾರೆ. ಸತ್ಯಜಿತ್ ಅವರೇ ನಮಸ್ತೆ ಸರ್. ನಮಸ್ತೆ ಸತ್ಯಜಿತ್ ಅವರೇ. ಚರ್ಚೆಗಳು ನಡೀತಾ ಇದೆ. ಹರೀಶ್ ಪೂಂಜ ಅವರು ನೋಡ್ತಾ ಇದ್ದೀರಾ ಬಹುಶಃ. ಎಸ್, ನೇರವಾಗಿ ನಿಮ್ಮಲ್ಲಿ ಪ್ರಶ್ನೆಗೆ ಬರ್ತೀನಿ. ತಾವು ಕಾಂಗ್ರೆಸ್ಸಿಗರ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಮತಯಾಚನೆಯನ್ನ ಮಾಡಿದ್ದೀರಾ, ಅದನ್ನ ತಾವುಗಳು ಒಪ್ಕೊಂಡಿದ್ದೀರಾ? ತಾವು ಹೇಗೆ ಸರ್? ಆನಂತರ ಮತ್ತೆ ಸ್ವಲ್ಪ ಮಾತಾಡ್ಲಿಕ್ಕಿದೆ. ಎಸ್ ಸರ್. ಮೊದಲು ನೇರವಾಗಿ ಈ ಪ್ರಶ್ನೆಗೆ ನಾನು 2 ಸರಿ ಸ್ಪಷ್ಟ ಮಾಡಿದ್ದೀನಿ. ಯಾವುದೇ ವ್ಯಕ್ತಿಯ ಪರವಾಗಿ ಯಾವುದೇ ಪಕ್ಷದ ಪರವಾಗಿ ನಾನು ಮತಯಾಚನೆ ಮಾಡ್ಲಿಕ್ಕೆ ಹೋದವನಲ್ಲ. ಹರೀಶ್ ಪೂಂಜ ಒಬ್ಬ ಹಿಂದೂ ವಿರೋಧಿ, ಹಿಂದೂ ಸಮಾಜ ವಿರೋಧಿ, ನಾನು ಹುಟ್ಟಿ ಬರೆದಂತ ಬಿಲ್ಲವ ಸಮಾಜದ ಕೂಡ ವಿರೋಧಿ, 3ಕ್ಕೂ ಅನ್ಯಾಯ ಮಾಡಿದವ, ಅಪಮಾನ ಮಾಡಿದವ. ಆ ಕಾರಣಕ್ಕೋಸ್ಕರ ನಾನು ಅಂಥ ವ್ಯಕ್ತಿಗೆ ಮತ ಹಾಕಿದ್ರೆ ನಾನು ಬಿಲ್ಲವ ಸಮಾಜ ಒಂದು ಸಂಘಟನೆ ರಾಜ್ಯ ಅಧ್ಯಕ್ಷನಾಗಿ ಬಿಲ್ಲವ ಸಮಾಜದವರ ಜೊತೆಯಲ್ಲಿ ಬಿಲ್ಲವ ಸಮಾಜದವರ ಮನೆ ಹೋಗಿ ಬಿಲ್ಲವ ಸಮಾಜಕ್ಕೆ ಈ ರೀತಿ ಅಪಮಾನ ಮಾಡಿದ ವ್ಯಕ್ತಿಯ ಜೊತೆ ನಾವು ನಿಂತ್ಕೊಂಡು ಎಷ್ಟು ಸರಿ ಅಂತೇಳಿ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದೇನೆ ಬಿಟ್ರೆ ಯಾವುದೇ ವ್ಯಕ್ತಿಯ ಪರವಾಗಿ ಯಾವುದೇ ಇದರ ಪರವಾಗಿ ನಾನು ಮತಯಾಚನೆ ಮಾಡ್ಲಿಕ್ಕೆ ಹೋಗಿರೋನಲ್ಲ. ಇನ್ನೊಂದು 2ನೇದು ಹೇಳ್ತೇನೆ ನಾನು ಅರುಣ್ ಅವರಿಗೆ. ಆದ್ರಿಂದ ಬಹಳಷ್ಟು ತತ್ವ ಸಿದ್ಧಾಂತವನ್ನು ಮಾತನಾಡ್ತಾರೆ, ಬಹಳ ತತ್ವ ಸಿದ್ಧಾಂತವನ್ನು ಮಾತನಾಡಿದ್ರು. ಅಣ್ಣ, ನಾನು 5 ವರ್ಷದ ಹಿಂದೆ ನಂಗೆ ಸೀಟ್ ತಪ್ಪಿದಾಗ ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ನಾನು ಒಂದೇ ಒಂದು ಪ್ರಶ್ನೆ, ನಂಗೆ ಸೀಟ್ ತಪ್ಪಿರೋದು ಅದು ಒಪ್ಪಿಕೊಳ್ಳಿ, ಅದು ನಮ್ಮಿಂದ ಒಂದು ತಪ್ಪಾಗಿದೆ, ನಮ್ಗೆ ಕ್ಷಮೆ ಕೊಡು ಸತ್ಯ, ನೀನು ನಮ್ಮೊಟ್ಟಿಗೆ ಇರು ನೀನು ಅಂತ ಹೇಳಿಕೊಂಡು ಅದನ್ನು ಕೇಳಿ. ಇಲ್ಲ ಅಂತ ಹೇಳಿ ಆದ್ರೆ ನನಗಿಂತ JDS ಇಂದ ಬಂದಿರುವವನು, ಒಂದು ಮದುವೆ ಆಗಿ ಡೈವರ್ಸ್ ಕೊಟ್ಟವನು, 2ನೇ ಮದುವೆ ಆಗಿರುವಂತಹ ವ್ಯಕ್ತಿ, ನೈತಿಕತೆ ಇಲ್ಲದವರು, JDS ಅಲ್ಲಿ ಇರಬೇಕಿದ್ರೆ ಪಕ್ಷದ ಬಗ್ಗೆ, ಡಾಕ್ಟರ್ ಬಗ್ಗೆ ವಾಚಾನಗೋಚರವಾಗಿ ಮಾತಾಡಿದಂತಹ ವ್ಯಕ್ತಿ, ಇಂತಹ ವ್ಯಕ್ತಿಗೆ ನನಗಿಂತ ಗೆಲ್ಲಿಕ್ಕೆ ಹೆಚ್ಚು ಯೋಗ್ಯತೆ ಏನಿತ್ತು? ಇದನ್ನು ನಂಗೆ ಸ್ಪಷ್ಟವಾಗಿ ನಂಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ತಿಳಿಸಿ ಎಲ್ಲಾ ಜವಾಬ್ದಾರಿಯನ್ನು ಬಿಟ್ಟು ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೆ ದುಡಿತೇನೆ. 35 ವರ್ಷದ ನಮ್ದು ಕೆಲಸ ನೋಡಿಕೊಂಡು ನಂಗೆ ಜವಾಬ್ದಾರಿ ಕೊಡಿದ್ರೆ ಕೊಡಿ, 1 ತಿಂಗಳ ಚುನಾವಣೆ ಕೆಲಸ, 30 ದಿವಸ ಚುನಾವಣೆ ಕೆಲಸ ನೋಡಿಕೊಂಡು ನಂಗೆ ಜವಾಬ್ದಾರಿ ಕೊಡಬೇಡಿ ಅಂತ ಹೇಳಿಕೊಂಡು ಇವತ್ತಿನ ದಿವಸ ತನಕ ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ನಿಮ್ಗೆ ಬೇಕಾದ ಆಗ ತತ್ವ ಸಿದ್ಧಾಂತ ಎಲ್ಲವನ್ನು ಮಾತಾಡ್ತಿದ್ರೆ ಈ ವ್ಯವಸ್ಥೆಯಲ್ಲಿ ದುಡ್ಡು ನೀವು ಸೀಟ್ ತಗೊಳ್ಬೇಕು ಅಂತ ಹೇಳ್ತೀರಿ. ಸತ್ಯಜಿತ್ 2 ವರ್ಷ ದುಡ್ದಿದ್ದ, ಆಗ ಸೀಟ್ ಕೊಡ್ಲಿಲ್ಲ. ಇಲ್ಲಿ ತೇಜಸ್ವಿ ಸೂರ್ಯ ಒಂದ್ ದಿವಸ ಆದ್ರೂ ಬಿಜೆಪಿ ಪಕ್ಷದ ಕೆಲಸ ಮಾಡಿದಾನ? ಪ್ರತಾಪ್ ಸಿಂಹ ಒಂದ್ ದಿವಸ ಆದ್ರೂ ಬಿಜೆಪಿ ಪಕ್ಷದ ಕೆಲಸ ಮಾಡಿದಾನ? ಜವಾಬ್ದಾರಿ ಇತ್ತ? ಹೇಗೆ ಅವ್ರಿಗೆ ಕೊಟ್ಟ ನೀವು ಸೀಟ್? ಇನ್ನು ಬೇಕಾದ ಸುಧಾರಣೆ ಇದೆ ಇಂತದ್ದು. ವ್ಯವಸ್ಥೆ ಒಳಗಡೆ ಇಲ್ಲದವ್ರು ಕರ್ಕೊಂಡ್ಬಂದು ಹೇಗೆ ಕೊಟ್ಟು ಸೀಟ್ ಕೊಟ್ಟರೆ ನೀವು? ಎಲ್ಲೆಲ್ಲಿಂದ ಬಂದವರು ಪಕ್ಷದ ಬರೀ ಒಂದು ಸೈನ್ ಹಾಕಿದ್ರೆ ತತ್ವ ಸಿದ್ಧಾಂತ ಒಪ್ಪಿಕೊಂಡಿದ್ರು. ತತ್ವ ಸಿದ್ಧಾಂತಕ್ಕೋಸ್ಕರ ಬದುಕಿದವರು, ಬಲಿದಾನ ಆದವರು, ಹೋರಾಟ ಮಾಡಿದವರು ಯಾರ ಬಗ್ಗೆ ನಿಮ್ಗೆ ಗೌರವ ಇಲ್ಲ, ಕಿಂಚಿತ್ ಗೌರವ ಇಲ್ಲ.
ಇನ್ನು ಮುನ್ನ ತನಕ ಬೈದುಕೊಂಡಿದ್ದವರು ಇವತ್ತು ಒಂದೊಂದು ಪೇಪರ್ ಸೈನ್ ಹಾಕಿದ್ರೆ ನಾಳೆ ನಿಮ್ಗೆ ಸಿದ್ದರಾಮಯ್ಯ ಆಗ್ತಾರೆ, ಡಿ.ಕೆ. ಶಿವಕುಮಾರ್ ಆಗ್ತಾರೆ, ಉಮ್ಮನ್ ಚಾಂಡಿ ಆಗ್ತಾರೆ, ಯಾರು ಬೇಕಾದ್ರೂ ಆಗ್ತಾರೆ, ಮಮತಾ ಬ್ಯಾನರ್ಜಿ ಅವರು ಆಗ್ತಾರೆ. ನಿಮ್ಗೆ ಆ ಪೇಪರ್ ಸೈನ್ ಹಾಕಿದ್ರೆ ಆಯ್ತು. ತತ್ವ ಸಿದ್ಧಾಂತಕ್ಕೋಸ್ಕರ ಬದುಕಿದವರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಕಾಳಜಿಲ್ಲ. ನೆನಪಿಟ್ಕೊಳ್ಳಿ ಶೆಟ್ಟರ್ ಅವರು, ಇವತ್ತು ನಿಮ್ಮ ಮುಖಾಂತರ ಎಲ್ಲರಿಗೂ ಗೊತ್ತಾಗುವ ಹಾಗೆ ಹೇಳ್ತೇನೆ, ಹೋರಾಟ ಮಾಡಿರುವ ಹಿಂದುತ್ವದ ಹೋರಾಟಗಾರರು ಮತ್ತು ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಸಿಗುವ ತನಕ ಇದೇ ರೀತಿ ವ್ಯವಸ್ಥೆ ಆಗ್ಲಿಕ್ಕೆ ನಾನು ಬಿಡುದಿಲ್ಲ. ಇದಕ್ಕೆ ನಾನು ಬಿಡುದಿಲ್ಲ. ನಾನು ನಂಗೆ ಬಂದಿರೋ ಉತ್ತರ 35 ವರ್ಷ ಹಿಂದುತ್ವಕ್ಕೋಸ್ಕರ ಉತ್ತರ ನಂಗೆ ಸಿಡ್ಕಡಿದಕ್ಕೆ ಹಿಂದುತ್ವಕ್ಕೋಸ್ಕರ ನನ್ನಷ್ಟು ದುಡ್ಡವರು ಇವತ್ತು ಕಾರ್ಯ ಇದು ರಾಜಗಳ ಇದು ಇದೊಂದು ಅಭ್ಯರ್ಥಿಗಳ ಪಟ್ಟಿಯಲ್ಲಿಲ್ಲ ಅಂತ ಹೇಳಿದಾಗ ಹಿಂದುತ್ವ ಒಂದೇ ಮಾನದಂಡ ಅಲ್ಲ. ಹಿಂದುತ್ವ ಒಂದೇ ಮಾನದಂಡ ಅಲ್ಲ. ಮತ್ತೆ ಒಂದು ಮಾನದಂಡ ಯಾವ್ದು ಮಾನದಂಡ ಅಂತ ಹೇಳ್ಬೋದಾ ನೀವು? ಸೂಟ್ ಕೇಸ್ ಕೊಡೋದು ಮಾನದಂಡವಾ? ನಾನು ಅವತ್ತೇ ಹೇಳಿದ್ದೆ, ನಾನು 2 ಮದುವೆ ಆಗೋದು ಮಾನದಂಡವಾ? ಹೋರಾಟ ರಸ್ತೆಯಲ್ಲಿ ಆಗಬೇಕಿದ್ರೆ ಗಾಡಿಯ ಒಳಗಡೆ ಕುತ್ಕೊಂಡು ಅವತ್ತು ಬೀಚ್ ರೋಡಲ್ಲಿ ಇವ್ರದ್ದು ಶವಯಾತ್ರೆ ಹೋಗ್ಬೇಕಿದ್ರೆ ಯಾರ್ದು ಶರತ್ ಮಡಿವಾಳಂದು ಗಲಾಟೆ ಆಗ್ತಾ ಇರಬೇಕಿದ್ರೆ ಗಾಡಿಯಿಂದ ಇಳಿದವರು ಆ ಕಡೆ ಈ ಕಡೆ ಕಲ್ಲು ತೂರಾಟ ಆಗ್ತದೆ ಅಂತ ಹೇಳಿ ಗಾಡಿ ಒಳಗಡೆ ಓಡಿ ಹೋಗಿ ಗಾಡಿ ಲಾಕ್ ಮಾಡಿ ಕುತ್ಕೊಳ್ಳೋದು ಅದು ಮಾನದಂಡವ? ಅದು ಮಾನದಂಡವಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿ ಬಂದವರು ಇವತ್ತು ಶಾಸಕ ಅಭ್ಯರ್ಥಿಗಳು ಎಷ್ಟನಿದ್ದಾರೆ ಹೇಳಿ ನೀವು? ಎಷ್ಟನಿದ್ದಾರೆ? ಬಿಜೆಪಿಯಲ್ಲಿ ಪ್ರಾರಂಭದಲ್ಲಿ ಬಂದವರು ಅಂತ ಹೇಳಿರುವುದು ಎಲ್ಲರೂ ಒಂದು ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಕೆಲಸ ಮಾಡಿಕೊಂಡು ಬಂದವರು. ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಹೇಳಿದ್ರು ನಳಿನ್ ಕುಮಾರ್ ಸರ್ಕಾರ ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿಲ್ರು ಅವರು. ಮತ್ತೊಂದು ಅವರು ಕಾಂಗ್ರೆಸ್ ಪಂಚಾಯತ್ ಸದಸ್ಯರಾಗಿದ್ರು, ಹೇಳಿದ್ರು ಅವರು. ಉಮೇಶ್ ಕೋಟೆಲ್ ಅವರು ಜೆಡಿಎಸ್ ಇಂದ ಬಂದವರು, ಭರತ್ ಶೆಟ್ಟಿ ಜೆಡಿಎಸ್ ಇಂದ ಬಂದವರು. ಎಲ್ಲಿಂದ ಬಂದವರಲ್ಲ, ಯಾವ್ಯಾವ ಪಕ್ಷದಿಂದ ಬಂದವರು ನಿಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತದೆ. ನಿಮ್ಗೆ ಸಂಘದ ಕೇಂದ್ರ ಅಂತ ಹೇಳಿ ಆ ಜಿಲ್ಲೆಯಲ್ಲಿ ಆಗ್ತದೆ. ನಾನು ಒಂದೇ ಮಾತು ಹೇಳಿರೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡಿದವರಿಗೆ ನೈಜ ಹಿಂದುತ್ವ ಹೋರಾಟಗಾರರಿಗೆ ಹಿಂದುಳಿದ ವರ್ಗದವರಿಗೆ ಗೌರವ ಸಿಗೋ ತನಕ ಸತ್ಯಜಿತ್ ಸುರತ್ಕಲ್ ಹೋರಾಟ ನಿಲ್ಲಿಸೋದಿಲ್ಲ. ಸತ್ಯಜಿತ್ ಸುರತ್ಕಲ್ ಹೋರಾಟ ನಿಲ್ಲಿಸೋದಿಲ್ಲ. ಎಲ್ಲದಕ್ಕೂ ಹೋರಾಟಕ್ಕೆ ನಾವು ಬೇಕಾಗಿತ್ತು, ಹೋರಾಟ ಮಾಡ್ಲಿಕ್ಕೆ ನಾವು ಬೇಕಾಗಿತ್ತು. ಮೈಮೇಲೆ ಕೇಸ್ ಹಾಕೊಳ್ಳಿಕ್ಕೆ, ರಸ್ತೆಯಲ್ಲಿ ನಿಂತ್ಕೊಂಡು ಬಡಿದಾಡ್ಲಿಕ್ಕೆ, ಅದಕ್ಕೆಲ್ಲದಕ್ಕೂ ನಾವು ಬೇಕು. ಸೀಟು ಕೇಳಿದಾಗ ತತ್ವ ಸಿದ್ಧಾಂತ ಮಾತನಾಡ್ತಿದೆ. ಕಾರ್ಯಕರ್ತರ ಮನೆ ನೋಡ್ಬೇಕಿದ್ರೆ ನಾವು ಬೇಕಿತ್ತು. ಕಾರ್ಯಕರ್ತರ ಮನೆ ನೋಡ್ಬೇಕಿದ್ರೆ, ಹೋರಾಟ ಮಾಡಿ ಜೈಲಿಗೆ ಹೋದ ಕಾರ್ಯಕರ್ತರ ಮನೆ ನೋಡ್ಕೊಳ್ಬೇಕಿದ್ರೆ ನಾವು ಬೇಕಿತ್ತು. ಅವರ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಿದ್ರೆ ನಾವು ಬೇಕಿತ್ತು. ರಾಜ್ಯ ಉಪಾಧ್ಯಕ್ಷ ಆಗಿ ಕೇರಳದ ಉಸ್ತುವಾರಿಯಾಗಿದ್ದುಕೊಂಡು ಕೇರಳದ ಸಮಸ್ಯೆ ಆದ 6 ಮಂದಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನನ್ನ ಹತ್ರ ಹೇಳಿದಂತ ವ್ಯಕ್ತಿ ಅವರು MP ಆಗ್ತಾರ. ಅವರು ವ್ಯವಸ್ಥೆ ಮಾಡಿದವನು ಇವತ್ತು ಬಿದ್ದುಕೊಂಡು ಅವನ ಬಗ್ಗೆ ಇವತ್ತು ಗಂಡಂತಿದ್ದಾಗ್ಲೂ ಮಾತಾಡ್ಲಿಲ್ಲ, ಸೀಟ್ ಸಿಕ್ಕದಾಗ್ಲೂ ಸೀಟು ಕೂಡ ತಪ್ಪಿಸಿ ಯಾರನ್ನು ಕರ್ಕೊಂಡು ಬಂದಾಗ್ಲೂ ಒಂದು ಶಬ್ದ ಮಾತಾಡಿದವರು. 5 ವರ್ಷ ಸತ್ಯಜಿತ್ ಏನಾಗಿದೆ ಅಂತ ಕೇಳಿದವರು. ಸತ್ಯಜಿತ್ ಸ್ಕ್ರಾಪ್, ಸತ್ಯಜಿತ್ ತುಳಿದ್ವಿ ನಾವು, ಸತ್ಯಜಿತ್ ಕೆಲಸ ನಾವು ಮುಗಿಸಿದ್ವಿ, ನಾವು ರಾಜಕೀಯ ಭವಿಷ್ಯ ಮುಗಿಸಿದ್ವಿ, ಸತ್ಯಜಿತ್ ಜೊತೆಲಿ ಯಾರು ಇಲ್ಲ ಅಂತ ಹೇಳಿದವರು. ಈಗ ಸತ್ಯಜಿತ್ ಇಲ್ಲಿ ಯಾರು ಕೇಳುವವರು? ನಾನು ಯಾವ ಪಕ್ಷಕ್ಕೆ ಕೆಲಸ ಮಾಡ್ತೇನೆ, ನಾನು ಯಾವ ಪಕ್ಷಕ್ಕೆ ಕೆಲಸ ಮಾಡೋ ಯಾರು ಹೇಳಿಕ್ಕೆ ನೀವು ಯಾರು ನೀವು ಕೇಳುವವರು? ನನ್ನನ್ನು ಸತ್ಯಜಿತ್ ಅವರೇ ನೀವು ಒಂದು ದಿವಸ 1 ರೂಪಾಯಿ ನಾನು ಸಂಘದಿಂದ ಒಟ್ಟು ವ್ಯವಸ್ಥೆಯಿಂದ 1 ರೂಪಾಯಿ ಪಡ್ಕೊಳ್ಳೋದ ಕೆಲಸ ಮಾಡಿದ್ರೆ ನಮ್ದು ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಖರ್ಚು ಮಾಡಿಕೊಂಡು ಇವತ್ತು ಬಂದು ಸತ್ಯಜಿತ್ ಸುರತ್ಕಲ್ ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರು. ನಮ್ಗೆ ನೋವಾಗ್ತದೆ. ನಾನು ಅದು ನೋಡಿದ್ದೆ, MP ಮಾಡಿದ್ದೆ, ಹೊಗಳಿದ್ದೆ, ಮೇಲೆ ಇಟ್ಟಿದ್ದೆ. ಇವತ್ತು ನೋಡ್ಬೇಕಿದ್ರೆ ಅದೇ ನೋವಾಗ್ತದೆ ನಂಗೆ. ಯಾವ ನಾಟಕ ಇದು ಸೇಟ್ ಅವರೇ? ಯಾವ ನಾಟಕ ಇದು? ಸತ್ಯಜಿತ್ಗೆ ಅನ್ಯಾಯ ಆದಾಗ ಒಂದು ಶಬ್ದ ಹೇಳಿದವರು ನೀವು. ಮತ್ತೆ ನನ್ನ ಆ ರೀತಿ ಎಲ್ಲ ಸತ್ಯಜಿತ್ನ ಜಯಜಾವಧಿ ಮಾಡಿಕೊಂಡು ಬರಬೇಕಿದ್ರೆ ಎಲ್ಲ ಜೊತೆಯಲ್ಲಿದ್ದವರಲ್ಲ ನೀವು ಇವತ್ತು ಮಾತಾಡ್ತೀರಿ. ಯಾಕೆ ಬೇಕಿತ್ತು ಅವನಿಗೆ? ಹಿಂದುತ್ವದ ಏನು ಕೆಲಸ ಮಾಡಿದವ, ಹಿಂದುತ್ವ ಎಷ್ಟು ವಿರೋಧ ಮಾಡಿದ ಸತ್ಯಜಿತ್ ಸುರತ್ಕಲ್ ಬಗ್ಗೆ ನಮ್ಮ ಹಿಂದುತ್ವವನ್ನು ಪ್ರಶ್ನೆ ಮಾಡಿದ್ರೆ ಇದೇ ಉತ್ತರ ನಾವು ಕೊಡುವಂತ ನೆನಪಿಟ್ಕೊಳ್ಳಿ. ನಿಮ್ಗೆ ಯಾರಿಗೂ ನಾನು ಯಾರಿಗೆ ಕೆಲಸ ಮಾಡಿದೆ, ಯಾಕೆ ಮಾಡಿದೆ ಕೇಳುವಂತ ಅಧಿಕಾರವೇ ಇಲ್ಲ, ಹಕ್ಕೇ ಇಲ್ಲ. ನನ್ನ ಪ್ರಶ್ನೆಗೆ 5 ವರ್ಷದಿಂದ ನನ್ನ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಕೊಡೋದವ್ರು ನೀವು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಬದಲು, ಆಮೇಲೆ ಮಾತಾಡಿ ನನ್ನ ಹಿಂದುತ್ವ. ಸತ್ಯಜಿತ್ ಅವರೇ ಒಂದು ವಿಚಾರದಲ್ಲಿ ಪ್ರಸ್ತಾಪ ಆಯ್ತು. ಯಾವ ರೀತಿ ಅಂತ ಬಂದಾಗ ಶಿಷ್ಯರಾಗಿ ಯಾರು ಹರೀಶ್ ಪೂಂಜಾ ಶಿಷ್ಯರಾಗಿ ತಾವುಗಳು ದೊಡ್ಡವರಾಗಿ ಹಿರಿಯರಾಗಿ ಗುರುವಿನ ಸಮಾನದಲ್ಲಿದ್ದು ಅವರುಗಳ ಏಳಿಗೆಯನ್ನ ತಾವುಗಳು ಶಪಶ್ಗಿರಿಯನ್ನ ಪ್ರೋತ್ಸಾಹಿಸಬೇಕಾಗಿತ್ತು. ಆದ್ರೆ ತಾವುಗಳು ಯಾಕೆ ಅವರ ವಿರುದ್ಧವಾಗಿ ಹೋದ್ರಿ ಅನ್ನುವಂತ ಚರ್ಚೆ ಬಂತು. ಇಲ್ಲಿಗೆ ಏನ್ ಹೇಳ್ತೀರಾ? ತಪ್ಪಲ್ವಾ? ಗುರುವಿಗೆ ಅನ್ಯಾಯ ಆದಾಗ ಮಾತಾಡೋದು ಶಿಷ್ಯ, ಗುರುವಿಗೆ ಅನ್ಯಾಯ ಆದಾಗ ಮಾತಾಡೋದು ಶಿಷ್ಯನ ಬಗ್ಗೆ ಗುರು ಯಾಕೆ ಇದು ಗುರು ಪ್ರೇಮ ಇಟ್ಕೊಳ್ಬೇಕು? ಹೇಳಿದ್ರಲ್ಲ ಇವರ ಗುರುಗಳ ಸ್ಥಾನ ನಿಲ್ಲಬೇಕಾಗಿತ್ತು ಅಂತ ಹೇಳಿಕೊಂಡು ಗುರುಗಳಿಗೆ ಅನ್ಯಾಯ ಆದಾಗ ಒಂದು ಶಬ್ದ ಆದ್ರೂ ಶಿಷ್ಯ ಮಾತಾಡಿದಾನ.
5 ವರ್ಷದಲ್ಲಿ ಗುರುಗಳು ಹೇಗಿದ್ದಾರೆ, ಏನಿದ್ದಾರೆ, ಏನಾಗಿದ್ದಾರೆ, ಅದು ಏನಾದ್ರೂ ವಿಚಾರಿಸಿದಾನ? ಗುರುಗಳ ಬಗ್ಗೆ ಒಂದು ಶಬ್ದ ಹೊರಗಡೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದ ವ್ಯವಸ್ಥೆ ಒಳಗಡೆ? ವೈಯಕ್ತಿಕವಾಗಿ ಅಲ್ಲಿ ವಿಚಾರಿಸಿದಾನ ಆ ಶಿಷ್ಯ? ಇವತ್ತಾಕಿ ಗುರು ಶಿಷ್ಯ ಪರಂಪರೆ ನೆನಪಾಗ್ತದೆ? ಇವತ್ತಾಕಿ ಗುರು ಶಿಷ್ಯ ಪರಂಪರೆ ನೆನಪಾಗ್ತದೆ? ಇವತ್ತಾಕಿ ನಾನು ಅಣ್ಣ ಆಗ್ತೇನೆ? ಇವತ್ತಾಕಿ ಅಣ್ಣ ಆಗ್ತೇನೆ? ಮುಸಲ್ಮಾನರ ಜೊತೆ ವ್ಯವಹಾರ ಇವರದು, ಹೆಸರು ಹಿಂದುತ್ವ. ಮುಸಲ್ಮಾನರ ಜೊತೆ ಒಡನಾಟ ಇವರದು, ಹೆಸರು ಹಿಂದುತ್ವ. ಮುಂದುಗಡೆ ಮುಸಲ್ಮಾನರ ಓಟು ಬೇಡ ಅಂತ ಹೇಳುದು, ಒಳಗಡೆ ಎಲ್ಲ ಅವರ ಜೊತೆಯಲ್ಲಿ ಎಲ್ಲ ವ್ಯಾಪಾರ ವ್ಯವಹಾರಗಳು, ಕಾಂಟ್ರಾಕ್ಟ್ ಟೆಂಡರ್ಗಳು ಅವರಿಗೆ ಎಲ್ಲ ಅವರ ಮಾಡಿಕೊಡೋದು. ನಾವು ಮಾಡಿದ ಕಷ್ಟ ಮಾಡಿದ್ರೆ ಇದರಲ್ಲಿ ರಾಜಕೀಯ ಎಲ್ಲರ ಸಮಾಜ ಒಂದೇ. ಆದ್ರೆ ಹೊರಗಡೆ ಇನ್ನೊಂದು ಮಾತನಾಡಬಾರ್ದು, ಗೋಮುಖ ವ್ಯಾಘ್ರ ಆಗಬಾರ್ದು, ಗೋಮುಖ ವ್ಯಾಘ್ರ ಆಗಬಾರ್ದು ಹೇಳಿದ್ರು ಮಹೇಶ್ ಮಡ್ಡಿ ಗಣೇಶ್ ಅಂತ ಹೇಳಿ ಅವರ ಕಚೇರಿಯಲ್ಲಿ ಇರುವವರು. ಗೋಸಾಗರ್ ಎಷ್ಟು ಕೇಸುಗಳಲ್ಲಿ ಸಿಗ್ಲಿಲ್ಲ? ವ್ಯಕ್ತಿ ಬಗ್ಗೆ ಕೇಳಲಿಲ್ಲ, ಮತ್ತೆ ಸ್ಪಷ್ಟ ಮಾಡ್ತೇನೆ, ವ್ಯಕ್ತಿಗೋಸ್ಕರ ಕೇಳಲಿಲ್ಲ, ಪಕ್ಷಕ್ಕೋಸ್ಕರ ಕೇಳಲಿಲ್ಲ. ಬಿಲ್ಲವ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದ, ಕೋಟಿ ಚೆನ್ನೈಯರಿಗೆ ಅಪಮಾನ ಮಾಡಿದವರು ಕರ್ಕೊಂಡು ಬಂದು ಮಾಡ್ತಾನೆ. ಮುಸಲ್ಮಾನರು ಆಗ್ಬಹುದು, ಬಿಲ್ಲವರಲ್ಲ ಅಂತ ಹೇಳಿದ ವ್ಯಕ್ತಿಯನ್ನು ತನ್ನ ಗಾಡಿಯಲ್ಲಿ ಕುತ್ಕೋಸಿ ಓಡಾಡಿಸಿಕೊಂಡು ಬಂದು ಸನ್ಮಾನ ಮಾಡ್ತಾನೆ. ನಾರಾಯಣ ಗುರುಗಳ ಪಾಠವನ್ನು ತೆಗೆದ ವ್ಯಕ್ತಿಯಲ್ಲಿ ಕರ್ಕೊಂಡು ಸನ್ಮಾನ ಮಾಡ್ತಾನೆ. ಬಿಲ್ಲವರು ಇಲ್ಲಿದ್ದಾರೆ, ಏನ್ ಮಾಡಿದ್ರು ಸವಾಲು ಹಾಕ್ತಾನೆ. ಬಿಲ್ಲವರಿಗೆ ದೈವಸ್ಥಾನ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದ ಬಗ್ಗೆ ಚಕಾರ ಶಬ್ದ ಎತ್ತೋದಿಲ್ಲ. ಬಿಲ್ಲವ ಸಮಾಜಕ್ಕೆ ಇಲ್ಲದ ಸಂಬಳವನ್ನು ಅದನ್ನು ಕೈಗೆತ್ತಿಕೊಳ್ಳಿಕ್ಕೆ ಹೋಗ್ತಾನೆ. ಎಷ್ಟು ಮಾಡಿದ ಅಪಮಾನ ಆಗ್ಬೋದು? 4 ಕಡೆ ಅಡಿಗೆ ಮಾಡಿ 4 ಕಡೆ ಊಟ ಹಾಕಿದ್ರೆ ಹಿಂದುತ್ವವೇ ಇದು? ಹಿಂದುತ್ವವೇ ಇದು? ಗೋಮಾಳದ ಜಾಗವನ್ನು 15 ಎಕರೆ ಜಾಗವನ್ನು ಮಸೀದಿ ಕೊಡುವಂತ ಇದು ಹಿಂದುತ್ವವೇ ಇದು? ಸಾರ್ವಜನಿಕ ಉಪಯೋಗ ಬೇಕಾದ ಮೈದಾನವನ್ನು ತೊಟ್ಟತ್ತಾಡಿ ಚರ್ಚ್ನವರಿಗೆ ಬರೆದು ಕೊಡುದು, ಇಡೀ ಸಾರ್ವಜನಿಕರ ಎಲ್ಲರ ಮನವಿದ್ದು ಕೂಡ ಅದನ್ನು ಬಿಟ್ಟು ಇದು ಹಿಂದುತ್ವವೇ ಇದು? ಪತ್ತೆ ಇದೆ ಅರುಣ್ ಶೆಟ್ರೆ, ಚರ್ಚೆ ಮಾಡಿದಕ್ಕೆ ಮುಂಚೆ ಅದನ್ನು ನೋಡ್ಕೊಂಡು ಮಾತಾಡಿ. ಬರೀ ತತ್ವ ಸಿದ್ಧಾಂತ ಬಾಯಲ್ಲಿ ಬೊಗಳಿ ಬಿಟ್ಟರೆ ಆಗುದಿಲ್ಲ. ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂತ ಶಕ್ತಿ ಬೇಕ್ರಿ. ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ, ಎದೆ ಕೊಟ್ಟು ಹೋರಾಟ ಮಾಡ್ಲಿಕ್ಕೆ, ಲಾಠಿ ಏರ್ತಿರ್ಲಿಕ್ಕೆ, ಜೈಲಿಗೆ ಹೋಗ್ಲಿಕ್ಕೆ, ಕೇಸ್ ಹಾಕಿಸ್ಕೊಳ್ಳಿಕ್ಕೆ ನಮ್ಮಂತವ್ರು ಬೇಕು. ಮತ್ತೆ ನೀವು ತತ್ವ ಸಿದ್ಧಾಂತ ಮಾತಾಡ್ತೀರಿ. ನಿಮ್ಮನೇಲಿ ಯಾಕೆ ಹಣೆ ಬೀಳಬಾರ್ದು ಹೇಳಿದ್ರಲ್ಲಾಗ? ನಮ್ಮಲ್ಲಿ ಹಣೆ ಬೀಳ್ಬೇಕು ಅಂತ ಆಸೆ ಅಂತ ಹೇಳಿಕೊಂಡು, ಆಸೆ ಯಾರ್ದು ಇಲ್ಲ. ಯಾರ ಮನೇಲಿ ಯಾರ್ದು ಹಣ ಬೀಳ್ಬೇಕು ಅಂತ ಆಸೆ ಇಲ್ಲ. ಹಣದ ಮೇಲೆ ರಾಜಕೀಯ ಹಿಂದೂ ಸಂಘಟನೆ ಕಟ್ಟಿದವರು ನಾವಲ್ಲ. ಆದ್ರೆ ಇವತ್ತು ಹಿಂದುಳಿದ ವರ್ಗದವರ ಹೆಣದ ಮೇಲೆ ರಾಜಕೀಯ ಕಟ್ಟಲಿಕ್ಕೆ ಹೋಗಬೇಡಿ. ಹಿಂದುಳಿದ ವರ್ಗದವರನ್ನು, ಹಿಂದುತ್ವದ ಹೋರಾಟಗಾರರನ್ನು ತುಳಿದುಕೊಂಡು ಅವರನ್ನು, ಅವರ ತ್ಯಾಗ, ಬಲಿದಾನ, ಹೋರಾಟ ಇದರ ಮೇಲೆ ನೀವು ರಾಜಕೀಯ ಕಟ್ಟಲಿಕ್ಕೆ ಹೊರಟ್ರೆ ಅದು ನಿಲ್ಲುವುದಿಲ್ಲ, ನಿಲ್ಲಿಕ್ಕೂ ಬಿಡುವುದಿಲ್ಲ. ನಾವು ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಡಿ, ಹಿಂದುತ್ವ ಹೋರಾಟಗಾರರಿಗೆ ಮೊದಲು ನ್ಯಾಯ ಕೊಡೋದನ್ನು ಕಲಿಯಿರಿ, ಆಮೇಲೆ ಹೋರಾಟ ತತ್ವ ಸಿದ್ಧಾಂತ ಮಾತನಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಧನ್ಯವಾದಗಳು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಪಕ್ಷಕ್ಕೋಸ್ಕರ ಅಲ್ಲ, ವ್ಯಕ್ತಿಗೋಸ್ಕರ ಅಲ್ಲ, ಬದಲಾಗಿ ಒಬ್ರು ಮುಂದಿರುವಂತಹ ನಾಯಕರು ಅವರ ಜಾತಿಯನ್ನ, ಸಮಾಜವನ್ನ ಬಹಳಷ್ಟು. ಹೌದು, ನಾನು ಅದೇ ಹೇಳಿದೆ ಅಲ್ಲ, ಇವಾಗ ಸತ್ಯ ಸುರತ್ಕಲ್ ಅವರು ನಮಗೆಲ್ಲ ಪ್ರೇರಣೆದಾಯಕವಾಗಿರತಕ್ಕಂಥ ಈದ್ಗಾ ಹೋರಾಟ ಇರ್ಬೋದು, ರಾಮ ಮಂದಿರದ ಹೋರಾಟ ಇರ್ಬೋದು, ಅದು ನಿರ್ಮಾಣಕ್ಕೋಸ್ಕರ ಮಾಡಿರ್ತಕ್ಕಂಥ ಅನೇಕ ಹೋರಾಟಗಳಲ್ಲಿ ಪ್ರೇರಣೆ ಆಗಿರತಕ್ಕಂಥವರು. ಅಂಥ ವ್ಯಕ್ತಿತ್ವ ಇವತ್ತು ಯಾವುದೇ ಕಾರಣ ಇರಲಿ, ತಮ್ಮ ಜಾತಿ ಕಾರಣ ಏನು ಕಾರಣ ಇರಲಿ, ಒಬ್ಬ ಕಾಂಗ್ರೆಸ್ ವ್ಯಕ್ತಿಯ ಪರವಾಗಿ ಅವರು ಒಂದೇ ಒಂದು ನಿಮಿಷ ಅಮ್ಮ ಒಂದು ನಿಮಿಷ ಆಯ್ತಾ ಅಮ್ಮ ಒಂದು ನಿಮಿಷ ನಮ್ಮ ಮಾತನಾಡ್ತಾ ಅವ್ರು ನನ್ನ ಪ್ರಶ್ನೆ ಕೇಳಿದ್ರು, ನಾನು ಉತ್ತರ ಕೊಡಬೇಕು ಅಲ್ವಾ? ಇಲ್ಲಿ ತಪ್ಪು ಸಂದೇಶ ಹೋಗುತ್ತೆ. ಯಾವಾಗ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ವೋಟ್ ಕೇಳಲಿಕ್ಕೆ ಹೋದ್ರು, ಆವಾಗಲೇ ಅಲ್ಲಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನು ಕೂಡ ಒಪ್ಪಿಕೊಂಡಾಗಾಯ್ತು. ಅಂದ್ರೆ ಕಾಂಗ್ರೆಸ್ ವಿನ್ ಆಗ್ಬೇಕು, ಬಿಜೆಪಿ ಸೋಲ್ಬೇಕು ಅನ್ನುವಂಥದ್ದು ನೆಲೆಯಲ್ಲಿ ಅಲ್ಲಿಗೆ ಮುಗಿದು ಹೋಯ್ತಲ್ಲ. ಅಲ್ಲಿ ಹಿಂದುತ್ವವಾದಿ ಬದಲಾವಣೆಯಾಗಿ ಜಾತಿವಾದಿ ಆಯ್ತು. ಅಲ್ಲಿ ಜಾತಿವಾದಿ ಆಯ್ತು. ಅವರೇ ಹೇಳಿದ್ರು, ನಾವು ಬಿಲ್ಲವ ಮುಖಂಡರು ಇದಂತ. ಖಂಡಿತವಾಗಿ ಒಂದೇ ನಿಮಿಷಪ್ಪ, ಯಾಕೆ ಖಂಡಿತವಾಗಿ ನಮ್ಗೆ ಬಿಲ್ಲವರು ಮತ್ತೆ ಎಲ್ಲ ಸಮುದಾಯದವರು ಕೊಟ್ಟ ಸೇವೆ ಅನೇಕವಾಗಿದೆ. ಅದಕ್ಕೆ ಖಂಡಿತವಾಗಿ ನಾವು ಸಾಷ್ಟಾಂಗ ನಮಸ್ಕಾರ ಹಾಕ್ತೀವಿ. ಆದ್ರೆ ಅವರೀಗ ಜಾತಿಯ ಮುಖಂಡರಾಗಿ ಮಾರ್ಪಟ್ಟಿದ್ದಾರೆ. ಮತ್ತು ಪುನಃ ಹಿಂದುತ್ವ ತಂದು ಅದನ್ನು ಕ್ಲಾಶ್ ಮಾಡಿಕೊಂಡು ಅದನ್ನು ವಿವಾದ ಅಂತ ಹೇಳಿ ಮಾಡುವ ಬದಲಿಗೆ ಅವರ ಸಮುದಾಯದ ಏಳಿಗೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾನು ಖಂಡಿತವಾಗಿ ಅಷ್ಟು ದೊಡ್ಡ ವ್ಯಕ್ತಿಯಲ್ಲ ಸತ್ಯ ಸುರತ್ಕಲ್ನವರಿಗೆ ಹೇಳುವಷ್ಟು ನಾನು ಕೂಡ ಒಂದು ಶುಭಾಶಯ ಕೂಡ ವ್ಯಕ್ತಪಡಿಸ್ತೀನಿ. ಆದರೆ ಯಾವುದೇ ಹಿಂದುತ್ವ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತ ಇರಬಹುದು, ವ್ಯಕ್ತಿಗಳಿರಬಹುದು, ನಾನೊಬ್ಬ ನಾಳೆ ಶಾಸಕನಾಗ್ತೀನಿ ಅದಕ್ಕೋಸ್ಕರ ನಾನು, ಅಥವಾ ಅದಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಮನಸ್ಸಿಟ್ಕೊಂಡು ಬಂದರೆ ಸರ್, ಆವಾಗ ಅದು
ನಾವಿಲ್ಲಿ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ ಶಾಸಕರಾಗ್ಲಿಕ್ಕೆ ಆಗುದಿಲ್ಲ. Yes, ಈ yes, ರಾಜ್ಯದಲ್ಲಿ 224 ಜನ ಮಾತ್ರ ಶಾಸಕರಾಗ್ಲಿಕ್ಕೆ ಆಗುವಂಥದ್ದು. ಅಂತ ಸಂದರ್ಭದಲ್ಲಿ ಯಾರಿಗೂ ಒಬ್ಬರಿಗೆ ನಾಯಕತ್ವ ಸಿಕ್ಕಿದ ಕೂಡಲೇ, ಉದಾಹರಣೆಗೆ ಇವರು ಹೇಳಿದ್ರು ಒಬ್ಬರೇ ಅಲ್ಲ ಸರ್ ಸತ್ಯ ಸುರತ್ಕಲ್, ಅದು ಸತ್ಯ ಸುರತ್ಕಲ್ ಅವರು ಕೂಡ ಒಪ್ಪಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ನೆಲೆಯಲ್ಲಿ ಬಂದಂಥವ್ರು. ಮೋದಿಜಿಯವರು ಕೂಡ, ಮೋದಿಜಿಯವರು ನಮ್ಮ ದೇಶದಲ್ಲಿ ಒಬ್ಬರಲ್ಲ, ಅವಕಾಶ ಮೋದಿಜಿಯವರು ಸಿಕ್ಕಿದೆ, ಇಡೀ ಸಂಘಟನೆ ಅದರ ಹಿಂದೆ ಕೆಲಸ ಮಾಡ್ತಾರೆ. ಮೋದಿಜಿಯವರು ಬದಲಾಗಿ ಬೇರೆಯವರಿಗೆ ಸಿಗ್ತದೆ. ನಮ್ಗೆ ಸಿದ್ಧಾಂತ ಅನ್ನುವಂಥದ್ದು ಮುಖ್ಯ, ಶಿಸ್ತು ಅನ್ನುವಂಥದ್ದು ಮುಖ್ಯ.